ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ 1.5 ನಿಮಿಷ ರೀಲ್ಸ್ ಮಾಡೋದು ಕೂಡ ತುಂಬ ಈಸಿ ಅಲ್ಲ. ನನ್ನ ಟ್ಯಾಲೆಂಟ್, ನನ್ನ ಸ್ಕಿಲ್, ನನ್ನ ವರ್ಕ್ ಈ ವಿಡಿಯೋಸಲ್ಲಿದೆ. ಆ್ಯಂಡ್ ಈ ವಿಡಿಯೋ ಸ್ಟ್ರಿಕ್ಟ್ಲಿ 18+. ಯಾಕಂದರೆ ನಾನು ಎಲ್ಲಿ ಬೇಕಾದರೂ ಯಾವ ಥರ ವರ್ಡ್ಸ್ ಬೇಕಾದರೂ ಯೂಸ್ ಮಾಡ್ಬೋದು. ಫೋನ್ ಮಾಡಿದ್ದೀನಿ, ಏನು ಮಾಡೋದು ಶರ್ಟ ತಿಕ್ಕ ಮುಚ್ಕೊಂಡು ಊಟ ಮಾಡಿ. ತುಂಬ ತಿಂಗಳಿಂದ ಹೇಳ್ತಾ ಇದ್ದೀನಿ, ತಿರ್ಗಾ ಹೇಳ್ತಾ ಇದ್ರೆ ನನಗೆ ತಿಕ್ಕ ಉರಿಯುತ್ತೆ. ಯಾಕಂದರೆ ನನಗೆ ಬ್ಯಾಕ್ ಫೈರ್ ಆಯಿತು ಆ್ಯಂಡ್ ತುಂಬ ಜನ ಉಗಿದ್ರು ನನಗೆ. ಅದರಲ್ಲೂ ಇನ್ನೂ ಕೆಳಗಡೆ ಇಳಿದು ಮಾತಾಡ್ತಾರೆ. ಅದು ಯಾಕೆ ಕೆಳಗಡೆ ಇಳಿದು ಮಾತಾಡ್ತಾರೆ? ಅವ್ರ ಹತ್ರ ಇಲ್ಲದೇ ಇರೋದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಎಡಿಟಿಂಗ್, ಸೊ ನನ್ನ ಪ್ರೋಸೆಸ್ ಆಫ್ ಎಡಿಟಿಂಗ್ ಹೇಗಿರುತ್ತೆ ಅಂತ ಹೇಳ್ತೀನಿ. ಟು ವಾಚ್ ಮೂವೀಸ್ ಅಂತ ಒಂದಷ್ಟು ಲಿಸ್ಟ್ ಬರ್ಕೊಂಡಿರ್ತೀನಿ. ಮೇನ್ ಇಂಪಾರ್ಟೆಂಟ್ ನಾನು ರಿಸಾಲ್ವ್ ಯೂಸ್ ಮಾಡೋದೇ ಕಲರ್ ಗ್ರೇಡಿಂಗ್ಗೋಸ್ಕರ. ಇಂಟರ್ನೆಟ್ ಅಂತೂ ಉರಿಸುತ್ತೆ. ಒಂದೊಂದು ಟೈಮು ಹ್ಯಾಂಗ್ ಆಗೋಗುತ್ತೆ ಸಿಸ್ಟಮ್. ಸಾವಿರಾರು ಮೂವೀಸ್ ಇರುತ್ತೆ. ನಾನೇ ಒಂದು 1000 ಮೂವೀಸ್ ನೋಡ್ಬಿಟ್ಟಿದ್ದೀನಿ. ಆ್ಯಂಡ್ ಮೇನ್ ರೀಸನ್ ಏನಂದರೆ ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡಬೇಕು ಅಷ್ಟೇ. ಅದೊಂದು ನನ್ನ ಟ್ಯಾಲೆಂಟ್, ನನ್ನ ಸ್ಕಿಲ್, ನನ್ನ ವರ್ಕ್ ಈ ವಿಡಿಯೋಸಲ್ಲಿದೆ. ಅವರು ಹುಡುಗಿರೇ, ಬಟ್ ಆದರೂ ಕೂಡ ಅವರು ಕಷ್ಟಪಟ್ಟು ಮಾಡ್ತಿದ್ದಾರೆ. ಬಿಕಾಸ್ ಆಫ್ ಅವ್ರು ಯಾವ ಎಕ್ಸ್ಪೋಸ್ ಮಾಡ್ಕೊಂಡೆಲ್ಲ ವೀಡಿಯೋಸ್ ಮಾಡ್ತಿಲ್ಲ. ರೆಕಾರ್ಡ್. ಹಲೋ ಗೈಸ್. ಇರಿ, ಮೈಕ್ ರೆಕಾರ್ಡ್ ಆಗ್ತಿದೆ, ನೋಡೋಣ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ವಲ್ಪ ರಕ್ಷಿತ್ ಶೆಟ್ಟಿ ಥರ ಮಾತಾಡ್ತಾ ಇರ್ತೀನಿ, ಸೊ ಡೋಂಟ್ ಮೈಂಡ್. ಏನಾಗಿದೆ ಅಂದರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ತುಂಬ ಕೊಲಾಬ್ರೇಷನ್ ಎಲ್ಲ ಥರ ಟ್ರೈ ಮಾಡಿ ಮಾಡೋಕ್ಕಾಗಲಿಲ್ಲ ಇನ್ ದ ಸೆನ್ಸ್ ಕರೆಕ್ಟಾಗಿ ಟೈಮ್ ಸಿಗ್ತಾ ಇಲ್ಲ. ಎಡಿಟ್ ಮಾಡಿ ಲೈಕ್ ಎಲ್ಲ ಮಾಡ್ತೀವಿ, ಎಲ್ಲ ತನಕ ಹೋಗುತ್ತೆ, ಬಟ್ ಆದರೆ ಎಡಿಟ್ ಮಾಡಿ ವಾಪಸ್ಸು ಅದು ವಿಡಿಯೋ ಅಪ್ಲೋಡ್ ಮಾಡೋ ತನಕ ಹೋಗ್ತಾ ಇಲ್ಲ. ಸೊ ತುಂಬಾ ಉರಿದೋಗಿದೆ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, 18 ವಯಸ್ಸಿಗಿಂತ ಕೆಳಗಡೆ ಇದ್ದೀರಾ ಅಂದರೆ ಈ ವಿಡಿಯೋನ ನೋಡೋಕೆ ಹೋಗ್ಬೇಡಿ. ಆ್ಯಂಡ್ ನಾನು ಸಂದೀಪ್. ನನ್ನ ಬಗ್ಗೆ ಗೊತ್ತಿಲ್ಲ ಅಂದರೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳ್ತೀನಿ. ನಾನೊಂದು ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್. ಸೊ ನಾನು ಮೂವೀಸ್ ಅಪ್ಡೇಟ್ಸ್ ಮಾಡ್ತೀನಿ, ಲೈಕ್ ಮೂವೀಸ್ ರಿವ್ಯೂಸ್ ಆಗಿರಲಿ, ಮೂವೀಸ್ ರೆಕಮೆಂಡೇಶನ್ಸ್ ಆಗಿರಲಿ. ಆಲ್ಮೋಸ್ಟ್ ನನ್ನ ಲೈಫ್ ಫುಲ್ ಮೂವೀಸೇ ಇದೆ. ಇದರಲ್ಲಿ ಏನು ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ ಅಂದರೆ, ಇನ್ಮೇಲಿಂದ ಕ್ಯಾಮ್ರಾ ಮುಂದೆ ತುಂಬ ಹೊತ್ತು ಮಾತಾಡಬೇಕು. ಆ್ಯಂಡ್ ತುಂಬ ವ್ಲಾಗ್ಸ್ ಆಗಿರಲಿ, ಬೇರೆ ಬೇರೆ ಸ್ಟಫ್ಸ್ ಆಗಿರಲಿ, ನನ್ನ ಸಂದೀಪ್ ರಾಜ್ ಚಾನಲಲ್ಲಿ ಬರ್ಬೋದು, ಇಲ್ಲ ಸಂದೀಪ್ ರಾಜ್ ವ್ಲಾಗ್ಸ್ ಅಂತ ವಾಟ್ ಎವರ್ ಇಟ್ ಈಸ್ ಆ ಥರ ಚೇಂಜ್ ಆಗ್ಬೋದು. ಆ್ಯಂಡ್ ಕನ್ಸಿಸ್ಟೆಂಟ್ ಆಗಿರಬೇಕು ಯೂಟ್ಯೂಬಲ್ಲಿ. ಇನ್ಮೇಲಿಂದ ಹೇಗಿದ್ರು ಏನಾದರೂ ಮಾಡಿ ಕನ್ಸಿಸ್ಟೆಂಟ್ ಆಗಿರಬೇಕು. ಬಿಕಾಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಮಾಡಿರೋ ವೀಡಿಯೋಸ್ ಲೆಕ್ಕ ಹಾಕ್ಕೊಂಡ್ರೆ ಯೂಟ್ಯೂಬಲ್ಲಿ ಅಷ್ಟು ವೀಡಿಯೋಸ್ ಮಾಡಿದರೆ ನಾನು ಇಷ್ಟು ಬೇಗ ಒಂದು ಒಳ್ಳೆ ರೀಚ್ ತಗೋತಿದ್ದೆ. ಬಟ್ ಆದರೆ ನಾನು ಕನ್ಸಿಸ್ಟೆಂಟಾಗಿ ಯೂಟ್ಯೂಬಲ್ಲಿ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಮೀ. ಯಾಕಂದರೆ ನಾನೇ ಸೋಂಬೇರಿ, ನನ್ನ ಮಗ ಆ ಥರ ಸೋಂಬೇರಿ ಆಗೋಗಿದ್ದೀನಿ. ಸೊ ಆ ಕಾರಣಕ್ಕೋಸ್ಕರ ಕರೆಕ್ಟಾಗಿ ಕನ್ಸಿಸ್ಟೆಂಟಾಗಿ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕೋಕ್ಕಾಗಲಿಲ್ಲ. ಆ್ಯಂಡ್ ಇನ್ಮೇಲಿಂದ ವೀಡಿಯೋಸ್ ಬರುತ್ತೆ. ಆ್ಯಂಡ್ ಲಿಟ್ರಲಿ ಇದು ಈ ಥರ ಇರುತ್ತೆ, ಆ ಥರ ಇರುತ್ತೆ, ಮೀನ್ಸ್ ಈ ಜಾನರಲ್ಲೇ ಇರುತ್ತೆ ವೀಡಿಯೋ, ಈ ಥರ ಕಂಟೆಂಟ್, ಈ ಥರ ಎಂಟರ್ಟೈನ್ಮೆಂಟ್, ಈ ಥರ ಮೂವೀಸ್ ರಿಲೇಟೆಡ್ ಆ ಥರ ಏನಿರಲ್ಲ. ಕಂಪ್ಲೀಟ್ ನನ್ನ ಲೈಫ್ ಸ್ಟೈಲ್ ಆ್ಯಂಡ್ ನನ್ನ ವ್ಲಾಗ್, ನಾರ್ಮಲ್ ವಿಲಾಗ್ ಆಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೈನ್. ಈ ವಿಡಿಯೋದಲ್ಲಿ ಏನು ಮಾಡೋದು ಅಂದರೆ, ನನ್ನ ತಾಯಿನಾಗೆ ಏನೂ ಐಡಿಯಾ ಇಲ್ಲ. ಸೊ ಲ್ಯಾಪ್ಟಾಪ್ ಇಟ್ಕೊಂಡು ಲ್ಯಾಪ್ಟಾಪಲ್ಲಿ ಒಂಚೂರು ಕೆಲಸ ಇದೆ. ಏನು ಕೆಲಸ ಅಂದರೆ ಲಿಟ್ರಲಿ ಫಸ್ಟ್ ಮಾತು ಹೇಳಬೇಕು ಅಂದರೆ ಎಡಿಟಿಂಗ್. ನಾನು ಕಂಟೆಂಟ್ನು ಕೂಡ ಒಂದು ಮೂಟೆಗಟ್ಟಲೆ ಮಾಡಿ ಇಟ್ಕೊಬಿಡ್ತೀನಿ, ಆದರೆ ಎಡಿಟಿಂಗ್ ಮಾಡ್ತಾ ಇಲ್ಲ. ಜಸ್ಟ್ವಿ ಜೊತೆ ಒಂದು ವೀಡಿಯೋ ಮಾಡಬೇಕಾಗಿತ್ತು, ಅದು ಕೂಡ ಲ್ಯಾಗ್ ಆಯಿತು, ತುಂಬ ಇಶ್ಯೂಸ್ ಆಯಿತು. ಅದಾದಮೇಲೆ ನಾನು ಮೈಸೂರಿಂದ ಶಿಫ್ಟ್ ಆಗಿ ನಮ್ಮೂರಿಗೆ ಬಂದುಬಿಟ್ಟೆ. ಬಿಕಾಸ್ ನನಗೆ ಪರ್ಸ್ನಲ್ ಇಶ್ಯೂಸ್ ತುಂಬ ಆಯಿತು. ಆ ಕಾರಣಕ್ಕೋಸ್ಕರ ಬಂದೆ. ಪರ್ಸ್ನಲ್ ಇಶ್ಯೂಸ್ ಏನು ಅಂತ ಹೇಳ್ಬಿಡ್ತೀನಿ. ಮೈಂಡ್ ಸ್ವಲ್ಪ ಫ್ರೆಶ್ ಆಗಿರಲಿಲ್ಲ, ಯಾಕಂದರೆ ಅಲ್ಲಿ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ತಾ ಇರಲಿಲ್ಲ, ಕರೆಕ್ಟಾಗಿ ಊಟ ಮಾಡ್ತಾ ಇರಲಿಲ್ಲ. ಆ್ಯಂಡ್ ಹೆಲ್ತ್ ಇಶ್ಯೂಸ್ ಆಯಿತು. ಆ ಕಾರಣಕ್ಕೋಸ್ಕರ ಮನೆಗೆ ಬಂದೆ. ಫಸ್ಟು ಒಳ್ಳೆ ಊಟ ಮಾಡೋಣ ಅಂತ. ಆ್ಯಂಡ್ ಮೋರ್ ಓವರ್ ತುಂಬ ಕರೆಕ್ಟಾಗಿ ಊಟ ಮಾಡ್ತಿಲ್ಲ. ಕರೆಕ್ಟಾಗಿ ಊಟ ಮಾಡಿ. ಆ್ಯಂಡ್ ಎಕ್ಸ್ಪೆಕ್ಟ್ ಮಾಡಬೇಡಿ ಯಾರಾದರೂ ಹೇಳೋ ತನಕ ಊಟ ಮಾಡಲ್ಲ ಅಂತ. ತಿಕ್ಕ ಮುಚ್ಕೊಂಡು ಊಟ ಮಾಡಿ. ಯಾಕಂದರೆ ನನಗೆ ಬ್ಯಾಕ್ ಫೈರ್ ಆಯಿತು ಆ್ಯಂಡ್ ತುಂಬ ಜನ ಉಗಿದ್ರು ನನಗೆ. ಸೊ ಆ ಕಾರಣಕ್ಕೆ ನಾನು ಲ್ಯಾಪ್ಟಾಪ್ ಓಪನ್ ಮಾಡಿದ್ದೀನಿ. ಏನು ಮಾಡೋದು ಶರ್ಟ? ಎಡಿಟಿಂಗ್ ಮೇನ್. ಯಾವುದೇ ಕಂಟೆಂಟ್ ಕ್ರಿಯೇಟರ್ ಆಗಿರಲಿ, ಯಾರೇ ಆಗಿರಲಿ, ಎಡಿಟಿಂಗ್ ತುಂಬಾ ತಿಕ್ಕ ಉರ್ಸುತ್ತೆ ಇನ್ ದ ಸೆನ್ಸ್ ನಾನು ಹೇಗೆ ನನ್ನ ಪ್ರೋಸೆಸ್ ಆಫ್ ಎಡಿಟಿಂಗ್ ಹೇಗಿರುತ್ತೆ ಅಂತ ಹೇಳ್ತೀನಿ. ಮೀನ್ಸ್ ಬೇರೆ ಕಂಟೆಂಟ್ ಕ್ರಿಯೇಟರ್ಗೆಲ್ಲ ನಾನು ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ಮೋರ್ ತುಂಬ ಕಂಟೆಂಟ್ ಕ್ರಿಯೇಟರ್ಸ್ಗೆ ನಾನು ಎಡಿಟ್ ಮಾಡ್ತಾ ಇದ್ದೀನಿ. ಸೊ ಇದು ಎಡಿಟಿಂಗ್ ಯಾವ ಥರ ಇರುತ್ತೆ ನನ್ನ ಪ್ರೋಸೆಸ್ ಅಂದರೆ, ಫಸ್ಟು ವೀಡಿಯೋ ರೆಕಾರ್ಡ್ ಮಾಡ್ಕೋತೀನಿ. ಅದಕ್ಕೆ ಮುಂಚೆ ನೋಟ್ ಮಾಡ್ಕೋತೀನಿ ಯಾವ್ಯಾವ ಮೂವೀಸ್ ನೋಡಿದ್ದೀನಿ ಅಂತ. ಸ್ಟಿಲ್ ನನ್ನ ಫೋನಲ್ಲಿ ಐತಲ್ವ ಶಾಟ, ಫೋನಲ್ಲಿ ನಾನು ನೋಟಲ್ಲಿ ಬರೆದಿಟ್ಕೊಂಡಿರ್ತೀನಿ. ಯಾವ್ಯಾವ ಮೂವೀಸ್ ಮುಗಿಸಿದ್ದೀನಿ, ಯಾವ್ಯಾವ ಮೂವೀಸ್ ಬಗ್ಗೆ ಮಾತಾಡಬೇಕು, ವಾಚ್ಡ್ ಮೂವೀಸ್, ಟು ವಾಚ್ ಮೂವೀಸ್ ಅಂತ ಒಂದಷ್ಟು ಲಿಸ್ಟ್ ಬರ್ಕೊಂಡಿರ್ತೀನಿ. ಅದೆಲ್ಲ ನೋಡಾದ್ಮೇಲೆ ಅದಕ್ಕೆ ಹೊಟ್ಟೋಗುತ್ತೆ 3 to 4 hours ನಾನು ಮೂವೀಸ್ಗೆ ಸ್ಪೆಂಡ್ ಮಾಡ್ತಾ ಇರಬೇಕು. ಆ್ಯಂಡ್ ನಾನು ಮೂವೀಸ್ ನೋಡೋದು ಹೇಗಿರುತ್ತೆ ಅಂದರೆ, ಕಂಪ್ಲೀಟಾಗಿ ಒಂದು ಮೂವಿ ಇಷ್ಟ ಆಯಿತು ಅಂದರೆ ಅದನ್ನು ರಿಪೀಟಲ್ಲಿ ನೋಡ್ತೀನಿ, ಇಲ್ಲಾಂದರೆ ಅದು ಪ್ರಾಪರ್ ವೇಯಲ್ಲಿ ನೋಡ್ತೀನಿ. ಒಂದು ಮೂವಿ ನಾರ್ಮಲ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ನಾರ್ಮಲ್ ಮೂವಿ ನನಗೆ ಬೇಗ ಅರ್ಥ ಆಗುತ್ತೆ. ತೆಲುಗು ಅರ್ಥ ಆಗಲ್ಲ, ತಮಿಳ್, ಕನ್ನಡ ಆ್ಯಂಡ್ ಹಿಂದಿ ಮೂವೀಸ್ ಅಂದರೆ ನಾನು ನಾರ್ಮಲ್ ಒಂದು 0.5 ಅಂತೀನಿ, 1.5x ಹಾಕೊಂಡು ಮೂವಿ ಮುಗಿಸ್ಬಿಡ್ತೀನಿ ಬೇಗನೆ. ಸೊ ಅದೆಲ್ಲ ಮುಗಿಸಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನಾಗುತ್ತೆ ಅಂದರೆ ಎಡಿಟಿಂಗ್. ವೀಡಿಯೋನು ಮೇಕ್ ಮಾಡಿಬಿಡ್ತೀನಿ. ವೀಡಿಯೋನ
ಒಂದು ಮೂಟೆಗಟ್ಟಲೆ ಮಾಡಿ ಇಟ್ಕೊಬಿಡ್ತೀನಿ, ನೋಟಲ್ಲಿ ಬರ್ದಿರೋದನ್ನ ಮಾಡಿ ಇಟ್ಕೊಡ್ತೀನಿ. ಅದಾದಮೇಲೆ ಎಡಿಟಿಂಗ್ ಟೇಬಲ್ ಕೂತ್ಕೋತೀನಲ್ಲ, ಸೊ ಒಂದು ಸಿಸ್ಟಮಲ್ಲಿ ನಾನು ಅಲ್ಲಿರಬೇಕಾದ್ರೆ ಸ್ವಲ್ಪ ಫಾಸ್ಟಾಗಿ ಆಗ್ತಿತ್ತು. ಮ್ಯಾಕ್ ಮಿನಿ ಇತ್ತು, ಅಲ್ಲಿ ಬೇಗ ಮಾಡ್ತಿದ್ದೆ. ಈಗ ನನ್ನ ಲೆನೋವೋ ಇದು, ಆಮೇಲೆ ಆ್ಯಪಲ್ ಅನ್ಕೋಬೇಡಿ, ಲೆನೋವೋ ಲ್ಯಾಪ್ಟಾಪ್, ಇದರಲ್ಲಿ ನಾನು ಡ್ಯಾವೆನ್ಸಿ ರಿಸಾಲ್ವ್ ಯೂಸ್ ಮಾಡ್ತೀನಿ. ಸೊ ಈ ಡ್ಯಾವೆನ್ಸಿ ರಿಸಾಲ್ವ್ ಬರೋಕ್ಕೆ ಮುಂಚೆ ಒಂದೆರಡು ಪ್ರೋಸೆಸ್ ಆಗುತ್ತೆ. ಒಂದು VN ಆ್ಯಪಲ್ಲಿ ನಾನು ಎಡಿಟ್ ಮಾಡ್ತೀನಿ. ಫಸ್ಟ್ ಕಟ್ಸ್ ಮಾಡಿ ಇಟ್ಕೋತೀನಿ, ಯಾವುದು ಬೇಕಾಗಿಲ್ಲ ಕರೆಕ್ಟಾಗಿ 1 ನಿಮಿಷ 30 ಸೆಕೆಂಡ್ ಒಳಗಡೆ ಬರೋ ಥರ ಕಟ್ಸ್ ಮಾಡಿ ಅದನ್ನು ಹೊರಗಡೆ ತಗೋತೀನಿ. ಆ್ಯಂಡ್ ಲೋಗೋ SFX ಅದನ್ನೆಲ್ಲ ಸಿಸ್ಟಮಲ್ಲೇ ಇರುತ್ತೆ. ತಗೊಂಡಾದ್ಮೇಲೆ ಡ್ಯಾವೆನ್ಸಿ ರಿಸಾಲ್ವ್ಗೆ ಹಾಕೋತೀನಿ. ಹಾಕೊಂಡ್ಮೇಲೆ ಕಲರ್ ಗ್ರೇಡಿಂಗ್ ಆ್ಯಂಡ್ ಲೇಯರ್ ಆ್ಯಂಡ್ ಓವರ್ಲೇ ಮತ್ತು ಟೆಕ್ಸ್ಟ್ ಸಬ್ಟೈಟಲ್ಸ್ ಒಂದು ಸೇರಿ ಏನು ಮಾಡ್ತೀನಿ ಅಂದರೆ ನಾನು ಕ್ಯಾಪ್ ಕಟ್ಟಲ್ಲಿ ಹಾಕೋತೀನಿ. ಕ್ಯಾಪ್ ಕಟ್ಟಲ್ಲಿ ಹಾಕಿ ಆ ಸಬ್ಟೈಟಲ್ಸ್ಗಳನ್ನ ನಾನು ಎಡಿಟ್ ಮಾಡ್ಕೋತೀನಿ, ಇಲ್ಲ ಓವರ್ಲೇಸಲ್ಲೂ ಒಂದಷ್ಟು ಹಾಕೋತೀನಿ. ಕ್ಯಾಪ್ ಕಟ್ ರಿಸಾಲ್ವ್ ಆದಮೇಲೆ ನಾನು ಕ್ಯಾಪ್ ಕಟ್ನ ಯೂಸ್ ಮಾಡ್ತೀನಿ. ರಿಸಾಲ್ವಲ್ಲಿ ಈ ಲೇಯರ್ ಎಲ್ಲ ಹಾಕ್ಕೊಂಡು ಅದಾದಮೇಲೆ ಕಲರ್ ಗ್ರೇಡಿಂಗ್ ಮೇಯ್ನ್ ಇಂಪಾರ್ಟೆಂಟ್. ನಾನು ರಿಸಾಲ್ವ್ ಯೂಸ್ ಮಾಡೋದೇ ಕಲರ್ ಗ್ರೇಡಿಂಗೋಸ್ಕರ. ಸ್ವಲ್ಪ ಇನ್ಸ್ಟಾಗ್ರಾಮ್ಗೆ ಹಾಕಿದಾಗ ಸ್ವಲ್ಪ ಎದ್ದು ಕಾಣಿಸ್ಲಿ ಅಂತ ಒಂದಷ್ಟು ಸ್ಯಾಚುರೇಷನ್ನ ತುಂಬಾ ಇನ್ಕ್ರೀಸ್ ಮಾಡಿ ಹಾಕ್ತಾ ಇರ್ತೀನಿ. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ಹಾಕಬೇಕಾದ್ರೆ ಅದು ಡೌನ್ ಮಾಡುತ್ತೆ. ಆ್ಯಂಡ್ ನಿಮ್ಮ ಇಂಟರ್ನೆಟ್ ಸ್ಲೋ ಇದ್ದರೆ ಇನ್ನೂ ಡೌನ್ ಮಾಡಿ ಒಂಥರ ಗ್ರೈನ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಗ್ರೈನ್ಸ್ ಬಂದರೂ ಕೂಡ ವೀಡಿಯೋ ಪ್ರಾಪರಾಗಿ ಕಾಣಿಸ್ಬೇಕು ಅಂತ ನಾನು ವೀಡಿಯೋಗೆ ಟ್ರೈಲರ್ಗೆ ಮತ್ತು ನನ್ನ ವೀಡಿಯೋಗೆ ಕಲರ್ ಗ್ರೇಡಿಂಗ್ ಮಾಡಿ ಅದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನಾಗುತ್ತೆ ಅಂದರೆ ಕ್ಯಾಪ್ ಕಟ್ಟಿಗೆ ಬರುತ್ತೆ. ಕ್ಯಾಪ್ ಕಟ್ಟಲ್ಲಿ ಏನಾದರೂ ಇದ್ದರೆ ರೆಡಿ ಮಾಡ್ತೀನಿ, ಇಲ್ಲಾಂದರೆ ಹಾಗೆ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಅಪ್ಲೋಡ್ ಮಾಡಬೇಕಾದ್ರೆ ಫಸ್ಟು ನಾನು ಇವಾಗ 2 ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಡಿಸ್ಪ್ಲೇ ಹೊಡೆದೋದ್ರೆ ಶಾರ್ಟ್ ಹೊಡೆದೇ ಸಾಯಿಸ್ಬಿಡ್ತಾರೆ ಮನೇಲಿ. ಅಪ್ಲೋಡ್ ಮಾಡಬೇಕಾದ್ರೆ ಬೆಳಿಗ್ಗೆ ಸಂಜೆ ಅಂತ 2 ವೀಡಿಯೋಸ್ ಹಾಕ್ತೀನಿ ನಾನು. ಈಗ ರೀಸೆಂಟಾಗಿ ಆ ಥರ ಹಾಕ್ತಾ ಇದ್ದೀನಿ. ಬಿಕಾಸ್ ಯಾಕಂದರೆ ಮೂವೀಸ್ ಪ್ರಕಾರ ಸಾವಿರಾರು ಮೂವೀಸ್ ಇರುತ್ತೆ. ನಾನೇ ಒಂದು 1000 ಮೂವೀಸ್ ನೋಡ್ಬಿಟ್ಟಿದ್ದೀನಿ. ಸೊ ನೋಡಿರೋದನ್ನು ನೋಡಿರ್ತಾರೆ. ಅದನ್ನು ನಾನು ಹೇಳಿದ್ರೆ ಕಮೆಂಟ್ಸ್ ಈಸಿಯಾಗಿ ಬರುತ್ತೆ, ನೋಡಿದ್ದೀನಿ ಗುರು ಇದನ್ನು ಆವಾಗಲೇ ಹಾಗೆ ಹೀಗೆ ಅಂತ. ಅದರಲ್ಲೂ ಇನ್ನೂ ಕೆಳಗಡೆ ಇಳಿದು ಮಾತಾಡ್ತಾರೆ. ಅದು ಯಾಕೆ ಕೆಳಗಡೆ ಇಳಿದು ಮಾತಾಡ್ತಾರೆ, ಅವ್ರ ಹತ್ರ ಇಲ್ಲದೇ ಇರೋದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಸೊ ಅದನ್ನು ನಾನು ಇಗ್ನೋರ್ ಮಾಡ್ತೀನಿ, ಡಿಲೀಟ್ ಮಾಡಿ ಎಸಿತೀನಿ. ಆ್ಯಂಡ್ ಆ ಮೂವೀಸ್ ನಾನು ಏನು ಮಾಡ್ತೀನಿ ಅಂದರೆ ನೋಡಿರೋದಾಗಿರಲಿ ಇಲ್ಲ ನೋಡಿರೋ ಮೂವೀಸು ಹಳೆ ಮೂವೀಸ್ ಆಗಿರಲಿ ಆ್ಯಂಡ್ ನೋಡಬೇಕಾಗಿರೋ ಮೂವೀಸ್ ಆಗಿರಲಿ ಅದ್ರ ಬಗ್ಗೆ ವೀಡಿಯೋಸ್ ಮಾಡಿದಾಗ ಕರೆಕ್ಟು ಡ್ಯಾವೆನ್ಸಿಗೆ ಎಡಿಟ್ ಮಾಡೋಷ್ಟರಲ್ಲಿ ಡೌನ್ಲೋಡ್ ಮಾಡಬೇಕು. ಇಂಟರ್ನೆಟ್ ಅಂತೂ ಉರಿಸುತ್ತೆ. ಒಂದೊಂದು ಟೈಮು ಹ್ಯಾಂಗ್ ಆಗೋಗುತ್ತೆ ಸಿಸ್ಟಮು. ಡೌನ್ಲೋಡ್ ಆಗಿ ಅದನ್ನು ಎಡಿಟ್ ಮಾಡಿ ನಾನು ಲೇಯರ್ ಹಾಕೋಷ್ಟರಲ್ಲಿ ಅರ್ಧ ಸತ್ತೋಗಿರ್ತೀನಿ. ಅದಾದಮೇಲೆ ನಾನು ಏನು ಮಾಡ್ತೀನಿ, ಅಪ್ಲೋಡ್ ಮಾಡಬೇಕಾದ್ರೆ ಬೆಳಿಗ್ಗೆ ಸಂಜೆ ಅಪ್ಲೋಡ್ ಮಾಡ್ತೀನಿ. ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತಲೇ ಅಂದ್ಕೊಳ್ಳಿ. ಬೆಳಿಗ್ಗೆ ಎಲ್ಲ ಕೆಲಸ ಇರುತ್ತೆ, ಅದು ಮಾಡಿ ನೈಟು ಎಡಿಟ್ ಮಾಡ್ತಾ ಇರ್ತೀನಿ. ಸಂಜೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂದರೆ ಅದು ಅಪ್ಲೋಡ್ ಮಾಡಬೇಕಾದ್ರೆ ಇದು ಕ್ಯಾಪ್ಷನ್ಸ್ ಹಾಕಿ ಆ್ಯಂಡ್ ಅಪ್ಲೋಡ್ ಮಾಡೋದಕ್ಕೆ ಆ ತಮ್ನೇಲ್ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಲ್ಲ ಅದನ್ನು ಕ್ಯಾನ್ವಾದಲ್ಲಿ ಹೋಗಿ ಕ್ಯಾನ್ವಾದಲ್ಲಿ ಎಡಿಟ್ ಮಾಡಿ ಆ ಕ್ಯಾನ್ವಾದಿಂದ ಎತ್ಕೊಬಂದು ಇನ್ಸ್ಟಾಗ್ರಾಮಲ್ಲಿ ರೀಲಲ್ಲಿ ಹಾಕಿ ಅದಾದಮೇಲೆ ಕೆಳಗಡೆ ಸಬ್ಟೈಟಲ್ಸ್ ಅಂತೀನಿ, ಕ್ಯಾಪ್ಷನ್ಸ್ಗೆ ಆ ಮೂವಿ ಹೆಸರಾಗಿರಲಿ, ಮೂವಿ ಹೇಗೆ ಏನು ಇತ್ತು ಆ್ಯಂಡ್ ಕೆಳಗಡೆ ಒಂದು ಸ್ವಲ್ಪ ಓವರ್ ವ್ಯೂ ಆ ಮೂವಿ ಬಗ್ಗೆ ಆ್ಯಂಡ್ ನಂದು ಒನ್ಲೈನ್ ಸೇರಿಸಿ ಆ್ಯಂಡ್ ಲಾಸ್ಟಲ್ಲಿ ಹ್ಯಾಶ್ಟ್ಯಾಗ್ಸ್ಗಳು ಹಾಕ್ತೀನಿ. ಆ್ಯಂಡ್ ಮೋರೋವರ್ ಪ್ರಮೋಷನ್ ಇದ್ದರೆ ಅವ್ರದ್ದು ಟ್ಯಾಗ್ಸ್ ಮಾಡಿರ್ತೀನಿ ಆ್ಯಂಡ್ ಪೇಯ್ಡ್ ಪ್ರಮೋಷನ್ಸ್ ಅಂತ ಹಾಕಿರ್ತೀನಿ. ಆಲ್ಮೋಸ್ಟ್ ಪೇಯ್ಡ್ ಪ್ರಮೋಷನ್ಸ್ ಹಾಕಿಲ್ಲಕ್ಕೆ ನನಗೆ ಇಷ್ಟ ಆಗಿರುತ್ತೆ, ಅದು ಜೆನ್ಯೂನ್ ಆಗಿ ಹೇಳಿರ್ತೀನಿ. ಒಂದಷ್ಟು ಜನ ಪೇಯ್ಡ್ ಪ್ರಮೋಷನ್ ಮಾಡಿಸ್ಕೊಂಡಿರ್ತಾರೆ, ಪೇಯ್ಡ್ ಪ್ರಮೋಷನ್ ಹಾಕ್ತೀನಿ. ಈ ಪ್ರೋಸೆಸ್ ಎಲ್ಲ ಜಸ್ಟ್ ಇನ್ಸ್ಟಾಗ್ರಾಮ್ಗೆ. ಅದೇ ಥರ ಯೂಟ್ಯೂಬಿಗೆ ತಗೋಬೇಕಂದ್ರೆ ಇವಾಗ ನಾನು ಮಾಡ್ತಿರೋ ವೀಡಿಯೋನ ಯೂಟ್ಯೂಬ್ಗೆ ಹಾಕಬೇಕು ಅಂದರೆ ಯೂಟ್ಯೂಬ್ಗೆ ಇವಾಗ ತಮ್ನೇಲ್ ಕ್ರಿಯೇಟ್ ಮಾಡ್ಕೋಬೇಕು ಒಂದು ಪ್ರೋಸೆಸ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಕ್ರಿಯೇಟ್ ಮಾಡ್ಕೋಬೇಕು. ಇಫ್ ಇನ್ ಕೇಸ್ ನಾನು ಗಸ್ವರ್ಡ್ಸ್ ಯೂಸ್ ಮಾಡಿದ್ದೀನಿ ಅಂದರೆ ಸ್ಟ್ರಿಕ್ಟ್ಲಿ 18+ ಅಂತ ಹೇಳಿದ್ದೀನಿ ಅಂದರೆ ಅದಕ್ಕೆ ಡಿಸ್ಕ್ಲೈಮರ್ ಹಾಕಬೇಕು. ಡಿಸ್ಕ್ಲೈಮರ್ ಹಾಕಿ ಅದಾದಮೇಲೆ ಇನ್ಫಾರ್ಮೇಷನ್ ಹಾಕಬೇಕು. ನಾನು ಏನು ವೀಡಿಯೋ ಮಾಡಿದ್ದೀನಿ, ಏನು ಕಂಟೆಂಟ್ ಮೇಲೆ ಮಾಡಿದ್ದೀನಿ ಅನ್ನೋ ಒಂದು ಡಿಸ್ಕ್ರಿಪ್ಷನ್ ಹಾಕಬೇಕು. ಆ ಡಿಸ್ಕ್ರಿಪ್ಷನ್ ಆದಮೇಲೆ ಅದಕ್ಕೊಂದು ಒಂದಷ್ಟು ಟ್ಯಾಗ್ಸ್ ಇರುತ್ತೆ, ಟ್ಯಾಗ್ಸ್ ಹಾಕಬೇಕು. ಅದಾದಮೇಲೆ ಟೈಟಲ್ ಪ್ರಾಪರ್ ಆಗಿರಬೇಕು. ಯಾಕಂದರೆ ಟೈಟಲ್ ಮತ್ತು ತಮ್ನೇಲೆ ಮೇಯ್ನು ನಮಗೆ ಕ್ಲಿಕ್ ಬೈಟ್ ಜೊತೆಗೆ ಬರೋದು. ನೋಡಿ ಓಕೆ ಈ ಮೂವಿ ನೋಡ್ಬೋದು ಅಂತ ಬರುತ್ತೆ. ಆಲ್ಮೋಸ್ಟ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ಗೆ ವರ್ಕ್ ಮಾಡೋ 1% ವರ್ಕ್ ಈಗ ಮಾಡಿದರೆ ಮೇ ಬಿ ನಾನು ಅರ್ಧ ಜಾಗ ರೆಡಿ ಮಾಡಿ ಮನೆ ಕಟ್ಸೋಕ್ಕಾಗದೆ ಅರ್ಧಕ್ಕೆ ನಿಲ್ಲಿಸಿದ್ದೀನಿ. ಸೊ ಅದನ್ನು ಮುಗಿಸ್ಬಿಟ್ಟು ನಾನು ಇವಾಗ ನ್ಯೂ ಹೋಮ್ ಟೂರ್ ಅಂತ ಮಾಡ್ಬೋದಾಗಿತ್ತು. ಇಟ್ಸ್ ಆಲ್ ಮೈ ಫಾಲ್ಟ್, ಮಾಡೋಕ್ಕಾಗಲಿಲ್ಲ. ಇನ್ಮೇಲಿಂದ ಕನ್ಸಿಸ್ಟೆಂಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮೋರೋವರ್ ಯಾರ್ಯಾರೋ ಎಡಿಟಿಂಗ್ ನನಗೆ ಇಲ್ಲಿ ತನಕ ಎಷ್ಟೋ ಒಂದು ವರ್ಷದಿಂದ ಅನಿಸುತ್ತೆ ಎಡಿಟಿಂಗ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೀವಿ. ಸೊ ಸಿಂಪಲ್ ಪ್ರೋಸೆಸ್, ಬಟ್ ಆದರೆ ಹೈಲಿ ಕಾಂಪ್ಲಿಕೇಟೆಡ್ ಟೈಮ್ನ ನಾವು ಸ್ಪೆಂಡ್ ಮಾಡಬೇಕಾಗುತ್ತೆ. ಆ ಟೈಮ್ನೆಲ್ಲ ಕಳ್ಕೊತೀವಲ್ಲ ಅನ್ನೋ ಒಂದು
ಬೇಜಾರು ಇಲ್ಲದೆ ನಾನು ಒಂದು ಕನ್ಸಿಸ್ಟೆಂಟ್ ಆಗಿ ಮಾಡ್ತೀನಿ. ಯಾವಾಗಾದರೂ ಒಂದಿನ ನನಗೆ ಇದರಿಂದ ಫಲ ಸಿಗುತ್ತೆ ಅನ್ನೋರು ಇದ್ರ ಮೇಲೆ ವರ್ಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ 1.5 ನಿಮಿಷ ರೀಲ್ಸ್ ಮಾಡೋದು ಕೂಡ ತುಂಬ ಈಸಿ ಅಲ್ಲ. ಆ್ಯಂಡ್ ಮೋರ್ ಓವರ್ ನಾನು ಡಬ್ ಸ್ಮ್ಯಾಶ್ ಮಾಡ್ತಿಲ್ಲ. ಡಬ್ ಸ್ಮ್ಯಾಶ್ ಅನ್ನೋದಕ್ಕೆ ಟಿಕ್ಟಾಕ್ ವೀಡಿಯೋಸ್ ಲೈಕ್ ಡಬ್ ಮಾಡ್ತಾ ಇಲ್ಲ, ಒಂದು ಸಾಂಗ್ ಆಗಿಲ್ಲ ಅದೆಲ್ಲ ಮಾಡ್ತಾ ಇಲ್ಲ. ನನ್ನ ಟ್ಯಾಲೆಂಟ್, ನನ್ನ ಸ್ಕಿಲ್, ನನ್ನ ವರ್ಕ್ ಈ ವಿಡಿಯೋಸಲ್ಲಿದೆ. ಸೊ ಅದಕ್ಕೆ ಸ್ವಲ್ಪ ರೆಸ್ಪೆಕ್ಟ್ ಮಾಡಿ. ಆ್ಯಂಡ್ ಮೋರ್ ಓವರ್ ನಾನು ಇಫ್ ಇನ್ ಕೇಸ್ ನಾನು ಹುಡುಗಿಯಾಗಿ ಆ ಥರ ಕಂಟೆಂಟ್ಸ್ ಮಾಡಿದರೆ ಮೇ ಬಿ ರೀಚ್ ಆಗ್ತಿತ್ತೇನೋ. ಬಟ್ ಆದರೂ ಹುಡುಗಿರಿಗೂ ಕಷ್ಟ ಇದೆ. ಹುಡುಗಿರು ಒಂದು ಕಂಟೆಂಟ್ ಮಾಡಿ ಕಂಟೆಂಟ್ ಕ್ರಿಯೇಷನ್ ಮಾಡಿ ಅದರಿಂದ ಒಳ್ಳೆ ಔಟ್ಪುಟ್, ಒಳ್ಳೆ ಆಡಿಯನ್ಸ್ ತಗೊಳ್ಳೋದು ತುಂಬ ಕಷ್ಟ ಇದೆ. ಎಕ್ಸಾಂಪಲ್ ನಾನು ಈಗ ರೀಸೆಂಟಾಗಿ ನೋಡಿರೋ ಪ್ರಕಾರ ಚಿಲ್ ಪಾಟೀಲ್ ಆಗಿರಲಿ, ಮೀನ್ಸ್ ಆಕಾಂಕ್ಷ ಮೈಸೂರವರು, ಮತ್ತು ಇನ್ನೊಬ್ಬರು ಶ್ರುತಿ ಅಂತ ಅವರು ಬ್ಯಾಂಗ್ಳೂರವರು, ತುಂಬ ಜನ ನಾನು ನೋಡಿದ್ದೀನಿ. ಸೊ ಅವರೆಲ್ಲ ಅವರು ಹುಡುಗಿರೇ, ಬಟ್ ಆದರೂ ಕೂಡ ಅವರು ಕಷ್ಟಪಟ್ಟು ಮಾಡ್ತಿದ್ದಾರೆ. ಬಿಕಾಸ್ ಆಫ್ ಅವ್ರು ಯಾವ ಎಕ್ಸ್ಪೋಸ್ ಮಾಡ್ಕೊಂಡೆಲ್ಲ ವೀಡಿಯೋಸ್ ಮಾಡ್ತಿಲ್ಲ, ಒಳ್ಳೆ ಪ್ರಾಪರ್ ಕಂಟೆಂಟ್, ಎಂಟರ್ಟೈನ್ಮೆಂಟ್ ಕಂಟೆಂಟ್ ಮಾಡ್ತಾರೆ. ನಾನು ತುಂಬ ಲೈಕ್ ಮಾಡ್ತೀನಿ, ಅವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ. ಅದೇ ರೀತಿಯೇ ಹುಡುಗರಿಗೂ ತುಂಬ ಕಷ್ಟ ಇರುತ್ತೆ, ತುಂಬ ಕಷ್ಟ ಇದೆ ಹುಡುಗರಿಗೂ. ಯಾಕಂದರೆ ಅವರು ಟ್ಯಾಲೆಂಟ್ ಸ್ಕಿಲ್ನ ತೋರಿಸ್ಕೋಬೇಕಂದ್ರೆ ತುಂಬ ಕಷ್ಟ. ಯಾಕಂದರೆ ಸಿನಿಮಾಟೋಗ್ರಾಫರ್ ಆಗಿರಲಿ, ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಿರಲಿ, ಆ ಥರ ಟ್ಯಾಲೆಂಟ್ ಇರೋರೆಲ್ಲ ತುಂಬ ಅವರು ಹೆಸರು ತಗೊಂಡು ಅವ್ರ ಪೋಸ್ಟ್ ಮೀನ್ಸ್ ಇನ್ಸ್ಟಾಗ್ರಾಮ್ ಹೋದರೆ ಗೊತ್ತಾಗುತ್ತೆ ಎಷ್ಟು ಸ್ಟ್ರಗಲ್ಸ್ ಇದೆ ಅವರು ಮಧ್ಯ. ಮೀನ್ಸ್ ಕಂಟೆಂಟ್ ಕ್ರಿಯೇಟರ್ ಆಗೋದು ಅನ್ನೋದು ತುಂಬ ಕಷ್ಟ ಇದೆ. ಆ್ಯಂಡ್ 40K ಅನ್ನೋದು ಜಸ್ಟ್ 40K ಅಂತ ತುಂಬ ಜನ ಪ್ರಮೋಷನ್ಗೆ ಬರೋರೆಲ್ಲ ಕೇಳ್ತಾರೆ. ಆ್ಯಂಡ್ ಪ್ರಮೋಷನ್ ಆ್ಯಂಡ್ ಪೇಡ್ ಪ್ರಮೋಷನ್ ತುಂಬ ನಾನು ಈಸ್ಕೊತೀನಿ. ಯಾಕೆ ಅಂದರೆ ಪೇ ಮಾಡೇ ನನಗೆ ವೀಡಿಯೋಸ್ನ ಇದು ಮಾಡ್ತೀನಿ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ತುಂಬ ಈಸಿಯಾಗಿ ಅನ್ಕೋಬೇಡಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ. ಯಾಕಂದರೆ ನಾನು ಒಂದು ವೀಡಿಯೋ ಮಾಡ್ತೀನಿ ಅಂದರೆ ಮಿನಿಮಮ್ 4 to 5 ಅವರ್ಸ್ ಬೇಕು ಔಟ್ಪುಟ್ ಬಂದು ಅದು ಅಪ್ಲೋಡ್ ಆಗೋದಕ್ಕೆ. ಸೊ ಅರ್ಥ ಮಾಡ್ಕೊಳ್ಳಿ, ಎಷ್ಟು ಕಷ್ಟಪಟ್ಟು ನಾವು ಮಾಡ್ತೀವಿ. 8 ಅವರ್ಸ್ ಜಾಬ್ಗೆ ಅದಕ್ಕೂ ಸ್ಯಾಲ್ರಿ ಕೊಡ್ತಾರೆ ಅಂದಾಗ ನಾವು ಒಂದಷ್ಟು ಅವರ್ಸ್ ಸ್ಪೆಂಡ್ ಮಾಡಿ ಒಂದು ವೀಡಿಯೋನ, ಕ್ವಾಲಿಟಿ ವೀಡಿಯೋನ ಕೊಟ್ಟು ಆಡಿಯನ್ಸ್ಗೆ ಒಂದು ಒಳ್ಳೆ ಆಡಿಯನ್ಸ್ ಆಗಿ ಒಂದು ಒಳ್ಳೆ ನಾಲೆಜಬಲ್ ಕಂಟೆಂಟ್ಸ್ನ ಕೊಡ್ತೀವಿ. ಮೀನ್ಸ್ ಮೂವಿ ನೋಡೋದೇನು ತಪ್ಪು ಹಾಗೆ ಹೀಗೆ ಅಂತಿಲ್ಲ. ಮೀನ್ಸ್ ಕನ್ನಡದಲ್ಲಿ ಮೂವೀಸಿಂದ ತುಂಬ ಜನ ಬೆಳೆಯೋರಿದ್ದಾರೆ. ಆ್ಯಂಡ್ ಮೂವೀಸಲ್ಲಿ ವರ್ಕ್ ಮಾಡಿ ತುಂಬ ಜನ ಸಂಪಾದನೆ ಮಾಡೋರಿದ್ದಾರೆ. ಸೊ ನಾನು ಒಂದು ಒಳ್ಳೆ ಪ್ರೋಸೆಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನಕ್ಕೆ ನಾಲೆಜ್ ಬೆಳೆಸ್ತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್ ಅದರಿಂದ ತಪ್ಪಾಗಿರೋ ಮೂವಿ, ಚೆನ್ನಾಗಿಲ್ಲದಿರೋ ಮೂವಿ ಬಂದರೆ ಓಪನ್ ಆಗಿ ಹೇಳ್ತಾರೆ. ಆ್ಯಂಡ್ ಅದಾದಮೇಲೆ ಅವರು ಸರಿ ಮಾಡ್ಕೊಂಡು ಒಳ್ಳೊಳ್ಳೆ ಮೂವೀಸ್ ಕೊಡ್ತಾರೆ. ಯಾಕಂದರೆ ಬೇರೆ ಲ್ಯಾಂಗ್ವೇಜಸಲ್ಲಿ ಕೊಡ್ತಿದ್ದಾರೆ. ಅದೊಂದೇ ಕಾರಣ ಇದನ್ನು ನಾನು ತುಂಬ ತಿಂಗಳಿಂದ ಹೇಳ್ತಾ ಇದ್ದೀನಿ. ತಿರ್ಗಾ ಹೇಳ್ತಾ ಇದ್ರೆ ನನಗೆ ತಿಕ್ಕ ಉರಿಯುತ್ತೆ. ಆ ಕಾರಣಕ್ಕೋಸ್ಕರ ಇದನ್ನು ಸ್ಟಾಪ್ ಮಾಡ್ಕೋತೀನಿ. ಆ್ಯಂಡ್ ಇದೊಂದು ಪ್ರಾಪರ್ ನಾರ್ಮಲ್ ನನ್ನ ಎಮೋಷನ್ಸ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಒಳ್ಳೆ ವೀಡಿಯೋಸ್ ಮಾಡಬೇಕು, ಒಳ್ಳೊಳ್ಳೆ ವೀಡಿಯೋಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಡೈಲಿ ಇಫ್ ಇನ್ ಕೇಸ್ ನನ್ನ ಕೈಯಲ್ಲಿ ಆಗಿಲ್ಲ, ವ್ಲಾಗ್ಸ್ ಏನೋ ಪ್ರಾಪರ್ ಬರಲಿಲ್ಲ ಅಂದರೆ ನೈಟ್ ಪಕ್ಕಾ ಒಂದು ವೀಡಿಯೋ ರೆಡಿ ಮಾಡಿರ್ತೀನಿ. ಡೋಂಟ್ ಮೈಂಡ್ ಫಾರ್ ಮೈ ಕಲರ್ ಗ್ರೇಡಿಂಗ್. ಯಾಕಂದರೆ ಇವಾಗ ಬಂದಿರುತ್ತೆ ಗೊತ್ತು, ಯಾಕಂದರೆ ನೈಟ್ ಟೈಮ್ ನಾನು ಶೂಟ್ ಮಾಡ್ತಾ ಇರೋದು. ಆ್ಯಂಡ್ ಮೈಕ್ ಇದೆ, ಒಳ್ಳೆ ಕ್ವಾಲಿಟಿ ಆಡಿಯೋ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ ಬಂದೇ ಬರುತ್ತೆ, ಡೈಲಿ ಬರುತ್ತೆ, ಕನ್ಸಿಸ್ಟೆಂಟಾಗಿ ಮಾಡ್ತೀನಿ. ಆ್ಯಂಡ್ ಇದೇ ಥರ ಇನ್ನೊಂದು ಚಾನಲ್ ಇದೆ, ಅದಕ್ಕೂ ವರ್ಕ್ ಮಾಡ್ತಾ ಇದ್ದೀನಿ. ಎಷ್ಟು ಅಂತ ನಾನು ಇದನ್ನು ಮಾಡಲಿ, ಯಾಕಂದರೆ ಅದರಲ್ಲಿ ಎಕ್ಸ್ಪ್ಲನೇಷನ್ ವೀಡಿಯೋಸ್ ಹಾಕಬೇಕು. ಕಾಪಿರೈಟ್ ಸ್ಟ್ರೈಕ್ಸ್ ತುಂಬ ಇದೆ, ಕಾಪಿರೈಟ್ಸ್ನೆಲ್ಲ ಮ್ಯಾನೇಜ್ ಮಾಡಬೇಕು. ಮ್ಯೂಸಿಕ್ ತಗೊಂಡಿದ್ದೀನಿ ಆ್ಯಂಡ್ ವೀಡಿಯೋಸ್ ಮೇಲೆ ಕಾಪಿರೈಟ್ಸ್ ಬರುತ್ತೆ. ಸೊ ಅದಕ್ಕೆ ವರ್ಕ್ ಮಾಡ್ತಾ ಇದ್ದೀನಿ. ಬೇಜಾರು ಮಾಡ್ಕೋಬೇಡಿ, ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಆದರೆ ಪಕ್ಕ ಒಳ್ಳೆ ಕ್ವಾಲಿಟಿ ವೀಡಿಯೋನ ಕೊಡ್ತೀನಿ. ನನ್ನ ಮೇಲೆ ನಂಬಿಕೆ ಇದೆ. ಅದೇ ಥರ ನನ್ನ ಮೇಲೆ ನೀವು ನಂಬಿಕೆ ಇಡಿ ಸಾಕು. ಕಂಪ್ಲೀಟಾಗಿ ಮಾತಾಡಿದೆ ಅನಿಸುತ್ತೆ. ಆ್ಯಂಡ್ ಮೋರ್ ಓವರ್ ಇಷ್ಟು ಚೆನ್ನಾಗಿ ನಾನು ಮಾತಾಡ್ತೀನಿ. ಯಾಕಂದರೆ ನಾನು ಅಪ್ರಿಷಿಯೇಟ್ ಮಾಡ್ಕೋತೀನಿ ನನ್ನನ್ನೇ. ಯಾಕಂದರೆ ನಾನು ಇಷ್ಟು ಚೆನ್ನಾಗಿ ನಾನು ಮಾತಾಡ್ತಿರ್ಲಿಲ್ಲ, ತುಂಬಾ ತೊದಲಿಸ್ತಿದ್ದೆ ಮುಂಚೆ ಎಲ್ಲ. ಒಂದು ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದಂದರೆ ಅಷ್ಟು ಈಸಿ ಅಲ್ಲ, ತುಂಬಾ ಕಷ್ಟ. ಇಫ್ ಇನ್ ಕೇಸ್ ಅಷ್ಟು ಈಸಿ ಕಣೋ ಅಂತ ಅಂದ್ಕೊಳ್ಳೋರು ಜಸ್ಟ್ ನಿಮ್ಮ ಕ್ಯಾಮ್ರಾ ಮುಂದೆ ಇಟ್ಬಿಟ್ಟು ಒಂದು ನಿಮಿಷ ಮಾತಾಡಿ, ಅಲ್ಲೇ ಗೊತ್ತಾಗುತ್ತೆ ನಮ್ಮ ಎಬಿಲಿಟಿ ಏನಿದೆ ಅನ್ನೋದು. ಯಾಕಂದರೆ ಅದು ಅಷ್ಟು ಈಸಿ ಅಲ್ಲ, ಅದು ಪ್ರಾಕ್ಟೀಸ್ ಮಾಡ್ತಾ ಬರೋದು ಕೆಲಸ. ಸೊ ಅದೇ ರೀತಿ ತುಂಬ ಪ್ರಾಕ್ಟೀಸ್ ಮಾಡಿ, ತುಂಬ ವೀಡಿಯೋಸ್ ಮಾಡಿ ಒಂದು ಫ್ಲೂಯೆಂಟಾಗಿ ಮಾತಾಡೋದನ್ನು ಕಲ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ವೀಡಿಯೋ. ಇನ್ನೂ ತುಂಬ ಮಾತಾಡಿದ್ರೆ ಈ ವಿಡಿಯೋನ ಇಲ್ಲಿ ತನಕ ನೋಡೇ ಇರಲ್ಲ ನೀವು. ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ನಾಳೆ ಮೀಟ್ ಮಾಡೋಣ. ಬಾಯ್. ಥಮ್ಸ್ ಅಪ್. ತಪ್ಪಾಗಿ ಹೇಳಿದ್ನ? ಥಮ್ಸ್ ಅಪ್.